ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಾಗಿರುತ್ತೆ ನಮ್ಮ ಮೈಸೂರಿನ ಕಂಟಿನ್ಯೂಟಿ ವ್ಲಾಗ್. ಸೊ ನಾವು ಬಂದಿದ್ದು ಪಯಣಗೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿದ EVN ತೇಜ್ ಕಾರ್ ಮ್ಯೂಸಿಯಮೇ ಪಯಣ. ಇಲ್ಲಿ 70ಕ್ಕೂ ಹೆಚ್ಚು ಕಾರುಗಳಿದ್ದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರ್, CV ರಾಮನ್ ಅವರ ಕಾರ್, ವಿಷ್ಣುವರ್ಧನ್ ಅವರ ಕಾರ್ ಹಾಗೂ ವೀರೇಂದ್ರ ಹೆಗಡೆ ಅವರು ವಿದ್ಯಾರ್ಥಿ ಇದ್ದಾಗ ಉಪಯೋಗಿಸಿದ ಕಾರ್ ಕೂಡ ಇಲ್ಲಿದೆ. ಎಂಟ್ರಿ ಆಗಿದ್ದ ಕೂಡಲೇ ನಮಗೆ ಕಾಣೋದು ಎವಲ್ಯೂಷನ್ ಆಫ್ ವೀಲ್ಸ್. ಹೌದು, ಚಕ್ರಗಳು ಹೇಗಿತ್ತು ಅಂತ ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದೆ ಹೊರಟಾಗ ನಮಗೆ ಕಾಣೋದೇ ಈ ಹಳೆಯ ಗಾಡಿಗಳು, ಈ ಬಂಡಿ, ಎತ್ತಿನ ಬಂಡಿ, ಟಾಂಗ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ಕಾರ್ ಬಂದು ಇಟಾಲಿಯಲ್ಲಿ 1925 ಸ್ಟಾರ್ಟ್ ಮಾಡಿದಂಥ ಕಾರು. ಫಿಯಾಟ್ 501 ಮತ್ತು ಫಿಯಾಟ್ 521 1928 ಸ್ಟಾರ್ಟ್ ಮಾಡಿರುವಂಥ ಕಾರ್ ಆಗಿರುತ್ತೆ. (1947) USA ಬ್ಯೂಕ್ ಸೀರೀಸ್ 50 ಸೂಪರ್ 8 ಅಂತ ತಯಾರಿಸಿತ್ತು. ವಿತ್ 4064cc ಇಂಜಿನ್ ಹಾಗೂ 3 ಸ್ಪೀಡ್ ಸ್ಲೈಡಿಂಗ್ ಶಿಫ್ಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೊಂದಿತ್ತು. 1949 ಇಂಗ್ಲೆಂಡಲ್ಲಿ ಈ ಕಾರ್ನ ಡ್ಯಾಮ್ಲರ್ DE36 ಅಂತ ತಯಾರಿಸ್ತಾರೆ. ವಿತ್ 5460cc ಇಂಜಿನ್ ಹಾಗೂ 4 ಸ್ಪೀಡ್ ಡೈಮಲರ್ ಫ್ಲೂಯಿಡ್ ಫ್ಲೈವಿಲ್ ಟ್ರಾನ್ಸ್ಮಿಷನ್ ವಿತ್ ಪ್ರೀ ಸೆಲೆಕ್ಟರ್ ಆಗಿರುತ್ತೆ. ಈ ಕಾರ್ನ ಫ್ರಾನ್ಸಲ್ಲಿ 1947 ಸಿಟ್ರಾನ್ ಟ್ರಾಕ್ಷನ್ ಅವೆನ್ 2CV ಅಂತ ತಯಾರಿಸಿದ್ದು. ವಿತ್ 1911cc ಇಂಜಿನ್ ಹೊಂದಿರುತ್ತೆ. 3 ಸ್ಪೀಡ್ ಮ್ಯಾನ್ಯುಯಲ್ ಕಾಲಮ್ ಆರ್ ಡ್ಯಾಶ್ ಶಿಫ್ಟ್ ಟ್ರಾನ್ಸ್ಮಿಷನ್ ಆಗಿತ್ತು. ವಿತ್ 56 ಹಾರ್ಸ್ ಪವರ್ ಇದಾಗಿರುತ್ತೆ. ಸಾಕಷ್ಟು ಮೂವಿಗಳಲ್ಲಿ ನೀವು ಇಂಪಾಲ ಕಾರ್ನ ನೋಡಿರ್ತೀರ. ನಮ್ಮ ರಾಜೇಶ್ ಖನ್ನಾ ಸರ್ ಅವರು ಕೂಡ ಇದರಿಂದನೇ ಫೇಮಸ್ ಆಗಿದ್ದು. ಇದು ಬಂದು 1960 USA ಮಾಡೆಲ್ ಆಗಿದ್ದು 3059cc ಇಂಜಿನ್ ಒಳಗಾಗಿರುತ್ತೆ. ಈ ಪಯಣ ಮ್ಯೂಸಿಯಂ ಡಿಸೇಬಲ್ ಫ್ರೆಂಡ್ಲಿ ಕೂಡ ಆಗಿದ್ದು ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 8ರವರೆಗೆ ಓಪನ್ ಇರುತ್ತೆ. ಕೇವಲ ₹50 ಎಂಟ್ರಿ ಫೀಸಿಂದ ನೀವು ಇಷ್ಟೆಲ್ಲ ನೋಡ್ಬೋದು. ಹಾಗೂ ಬಿಲೋ 12 ಇಯರ್ಸ್ ಕಿಡ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ಈ ಲಾರಿಗಳು ಬಂದು ನಮ್ಮ ಧರ್ಮಸ್ಥಳದಲ್ಲಿ ಸೇವೆ ಮಾಡ್ತಿದ್ದಂತಹ ಲಾರಿಗಳು. ತುಂಬ ಹಳೆಯ ಲಾರಿಗಳಾಗಿರುತ್ತೆ. ಈ ಗಾಡಿ ಬಂದು 1926 ಜರ್ಮನಿಯ ಮರ್ಸಿಡೀಸ್ ಬೆನ್ಸ್ ಅಂತ ತಯಾರಿಸ್ತಾರೆ. ವಿತ್ 1988cc ವಿತ್ 3 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದಾಗಿರುತ್ತೆ. ನೀವು ಇಲ್ಲಿ ಪುರಾತನ ಕಾಲದಲ್ಲಿ ಕೆತ್ತಿದಂತಹ ವೀರಭದ್ರನ ಹಾಗೂ ಹಳೆಯ ಕಾಲದ ಗಡಿಯಾರ, ಹಾಗೆ ಹೋದರೆ ನಿಮಗೆ ಹಳೆಯ ಕಾಲದಲ್ಲಿ ಇದ್ದಂತಹ ಮನೆಯ ಬಾಗಿಲು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ನೀವು ಇಲ್ಲಿ ಗಮನಿಸಿದಾಗ ನಿಮಗೆ ಕಣ್ಣಿಗೆ ಬೀಳೋದೆ ಈ ಶಾವಿಗೆ ಹುಳ್ಳು ಮತ್ತು ಪಡ್ಡು ಮಾಡುವಂತಹ ಹೆಂಚು, ಹಾಗೆ ಸಾಕಷ್ಟು ರೀತಿಯ ಅಡಿಗೆ ಸಾಮಾನುಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಹೋದರೆ ನೀವು ಇಲ್ಲಿ ನೋಡ್ಬೋದು ಮಜ್ಜಿಗೆ ಕಡಿಯುವಂತಹ ಕೋಲ್ ಹೇಗಿದೆ ಅಂತ.
ಇದಾಗಿತ್ತು ನಮ್ಮ ಮೈಸೂರಿನ ಪಯಣದ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.